ಹೇ ಎವ್ರಿವನ್. ಸೊ ಇವತ್ತಿನ ರೀಡಿಂಗ್ ನಲ್ಲಿ ನಾವು ಇನ್ನ ಕಮಿಂಗ್ 3 months ನಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ಏನಾಗಬಹುದು, ನಿಮ್ಮ ಕೆರಿಯರ್ ಅಲ್ಲಿ ಏನಾಗಬಹುದು, ಇದನ್ನೆಲ್ಲ ಚೆಕ್ ಮಾಡಿ ನೋಡೋಣ. ಓಕೆ, ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಇಲ್ಲಿ ಪೈಲ್ ಸೆಲೆಕ್ಷನ್ ಇರೋದಿಲ್ಲ. ಅಂಡ್ ನಾನು ಕೆಲವು ಕನ್ಫರ್ಮೇಶನ್ ಸೈನ್ಸ್ ನ ಕೊಡ್ತೀನಿ. ಆ ಕನ್ಫರ್ಮೇಶನ್ ಸೈನ್ಸ್ ನಿಮಗೆ ಮ್ಯಾಚ್ ಆಯ್ತು ಅಂತ ಅಂದ್ರೆ ಈ ವಿಡಿಯೋ ನಿಮಗೆ ಹೆಚ್ಚು ರೆಸನೇಟ್ ಆಗುತ್ತೆ ಅಂತ. ಅಂಡ್ ಇನ್ ಕೇಸ್ ನಿಮಗೆ ಕನ್ಫರ್ಮೇಶನ್ ಸೈನ್ಸ್ ಯಾವುದನ್ನು ಮ್ಯಾಚ್ ಆಗಿಲ್ಲ ಅಂತ ಇಟ್ಕೊಂಡ್ರು ಕೂಡ ನೀವು ಈ ವಿಡಿಯೋನ ವಾಚ್ ಮಾಡಬಹುದು. ಬಟ್ ಕನ್ಫರ್ಮೇಶನ್ ಸೈನ್ಸ್ ಮ್ಯಾಚ್ ಆದ್ರೆ ನಿಮಗೆ ಇದಿನ್ನು ಹೆಚ್ಚು ರೆಸನೇಟ್ ಆಗೋ ಚಾನ್ಸಸ್ ಜಾಸ್ತಿ, ಹಾಗಾಗಿ ಹೇಳ್ತಿದ್ದೀನಿ. ಅಂಡ್ ಎಸ್, ಲೆಟ್ಸ್ ಬಿಗಿನ್. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈನ್. ನಿಮ್ದು ಝೋಡಿಯಾಕ್ ಸೈನ್ ಬಂದು ಸ್ಕಾರ್ಪಿಯೋ, ಕ್ಯಾನ್ಸರ್ ಅಂಡ್ ಟಾರಸ್ ಆಗಿದ್ರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಅಂಡ್ ನಿಮ್ಮ ಬರ್ತ್ ಡೇಟ್ ಬಂದು 7, 9, 18 ಅಂಡ್ 23 ಆಗಿದ್ರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಅಂಡ್ ರೀಸೆಂಟ್ ಡೇಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಪಿಲಿಗ್ರಿಮೇಜ್ ಪ್ಲೇಸ್ ನ ವಿಸಿಟ್ ಮಾಡಿದ್ರೆ, ಅಂದ್ರೆ ಟೆಂಪಲ್ ಆಗಿರ್ಬೋದು, ಚರ್ಚ್, ಈ ತರ. ಓಕೆ, ಸೊ ಎನಿಥಿಂಗ್, ಸೊ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಅಂಡ್ ಯಾವ್ದಾದ್ರು ಒಂದ್ ಸ್ವಲ್ಪ ಮನಿನ ಡೊನೇಟ್ ಮಾಡಿದ್ರೆ ನೀವು ಫಾರ್ ಸಮ್ ಗುಡ್ ಕಾಸ್, ಓಕೆ, ಯಾವ್ದೋ ಒಂದು ಅನ್ನದಾನಕ್ಕಾಗಿರಬಹುದು ಅಥವಾ ಏನೋ ಒಂದು ಈ ತರ ಒಂದು ಒಳ್ಳೆ ಕಾಸ್ಗೋಸ್ಕರ ನೀವೇನಾದ್ರು ಮನಿ ಡೊನೇಟ್ ಮಾಡಿದ್ರೆ, ಹಣ ಕೊಟ್ಟಿದ್ರೆ, ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ನೀವೇನಾದ್ರೂ ರೀಸೆಂಟ್ ಆಗಿ ಕಾರ್ ಪರ್ಚೇಸ್ ಮಾಡಿದ್ರೆ then this video is for you. And in recent days ಅಲ್ಲಿ ನೀವೇನಾದ್ರೂ ಫ್ಲಾಟ್ ಅಥವಾ ಸೈಟ್ ನ ಪರ್ಚೇಸ್ ಮಾಡಿದ್ರೆ ಅಥವಾ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ then this video is for you. ಓಕೆ, ಅಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಬರ್ತ್ ಮಂತ್ ಬಂದು ಸೆಪ್ಟೆಂಬರ್, ಆಗಸ್ಟ್, ಜಾನ್ವರಿ ಅಂಡ್ ಮಾರ್ಚ್. ಓಕೆ, ಸೊ ಇದಾಗಿದ್ರೆ ಈ ವಿಡಿಯೋ ನಿಮಗೆ ಹೆಚ್ಚು ರೆಸನೇಟ್ ಆಗುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಬಿಗಿನ್. ವಾಟ್ ಈಸ್ ಗೋಯಿಂಗ್ ಟು ಕಮ್ ನಿಮ್ಮ ಲವ್ ಲೈಫ್ ಅಲ್ಲಿ ಅಥವಾ ನಿಮ್ಮ ಕೆರಿಯರ್ ಅಲ್ಲಿ ಇನ್ ದೀಸ್ ಡೇಸ್ ಅನ್ನೋದನ್ನ ಇನ್ ಕಮಿಂಗ್ ಡೇಸ್ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಅಂಡ್ ಫಸ್ಟ್ ಲೆಟ್ ಅಸ್ ಚೆಕ್ ಲವ್ ಲೈಫ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಅದಾದ ನಂತರ ನಾನು ಕೆರಿಯರ್ ಬಗ್ಗೆನೂ ಕೂಡ ನಿಮಗೆ ಹೇಳ್ತೀನಿ. ಓಕೆ, ಲೆಟ್ಸ್ ಬಿಗಿನ್. ಆದಷ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, 10 of cups. ವಾವ್, ವೆರಿ ನೈಸ್. ಓಕೆ, ವೀಲ್ ಆಫ್ ಫಾರ್ಚೂನ್. ವಾವ್, ವಂಡರ್ಫುಲ್. ಬಾಟಮ್ ಆಫ್ ದ ಡೆಕ್ ಬಂದು ವೀಲ್ ಆಫ್ ಫಾರ್ಚೂನ್ ಇದೆ. ಏಸ್ ಆಫ್ ಕಪ್ಸ್, ಕ್ವೀನ್ ಆಫ್ ವಾಂಡ್ಸ್, ಆಲ್ ಪಾಸಿಟಿವ್ ಕಾರ್ಡ್ಸ್. ಓಕೆ, ಸೊ ನನಗನ್ಸೋ ಪ್ರಕಾರ ನಿಮ್ ಲವ್ ಲೈಫ್ ಅಲ್ಲಿ ಇನ್ ಕಮಿಂಗ್ ಡೇಸ್ ಅಲ್ಲಿ ಐ ಕ್ಯಾನ್ ಗ್ಯಾರಂಟಿ ಯು ನೀವು ತುಂಬಾ ಒಂಥರ ಒಂದು ಖುಷಿಯಾದ ದಿನಗಳನ್ನ ಕಾಣುವಂತ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಸಿ 9 of cups is there and also 6 of cups is also here. ಓಕೆ, ಸೊ ಖಂಡಿತವಾಗ್ಲೂ ಎಲ್ಲೋ ಒಂದು ಹ್ಯಾಪಿ ಮೂಮೆಂಟ್ಸ್ ನ ನೀವು ನೋಡ್ತೀರಾ. ನೀವ್ ಯಾರಾದ್ರೂ ಇಲ್ಲಿ ಸಾಕಷ್ಟು ಜನ ಅಕಸ್ಮಾತ್ ಮದ್ವೆ ಆಗ್ಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮೇ ಬಿ ಮ್ಯಾರೇಜ್ ಕುಡ್ ಬಿ ಹ್ಯಾಪ್ನಿಂಗ್. And also you will meet someone, Ace of Cups ಇರೋದ್ರಿಂದ there might be a new beginning. Okay, ನಿಮ್ ಲವ್ ಲೈಫ್ ಅಲ್ಲಿ ಏನೋ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಹೆಚ್ಚಿರುವಂತದ್ದು. ಅಂಡ್ ಆಲ್ಸೋ ಕ್ವೀನ್ ಆಫ್ ವಾಂಡ್ಸ್ ಅಲಾಂಗ್ ವಿತ್ ಎಂಪ್ರೆಸ್. ಓಕೆ, ಯು ವಿಲ್ ಅಟ್ರಾಕ್ಟ್ someone who is very emotionally available and who will treat you as his priority, his or her priority. Okay, ಸೊ ಈ ಪರ್ಸನ್ ನಿಮ್ಗೆ ಎಮೋಷನಲ್ ಆಗಿ ಫಸ್ಟ್ ಅವೈಲಬಲ್ ಇರ್ತಾರೆ, ಒನ್ ಥಿಂಗ್. ಅಂಡ್ ಆಲ್ಸೋ ನಿಮ್ಮನ್ನ ಅವ್ರು ಹೆಚ್ಚು ಪ್ರಯಾರಿಟೈಸ್ ಮಾಡುವಂತದ್ದು. ಅಂದ್ರೆ ನಿಮ್ ಬಗ್ಗೆ ಅವ್ರದ್ದೇನೇ ಒಂದು ಅದರ್ ರೆಸ್ಪಾನ್ಸಿಬಿಲಿಟೀಸ್ ಇದ್ರು ನೀವು ಕೂಡ ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ, ಅದು ಅವ್ರದ್ದು ಒಂದು ಪ್ರಯಾರಿಟಿ ಅನ್ನೋ ತರ ಅವ್ರು ತಗೊಂಡು ಅದನ್ನ ಈ ರಿಲೇಶನ್ಶಿಪ್ ನ ನಿಭಾಯಿಸುವಂತ ಒಂದು ಪರ್ಸನ್ ನಿಮ್ ಲೈಫ್ಗೆ ಎಂಟರ್ ಆಗುವಂತ ಚಾನ್ಸಸ್ ಕೂಡ ನಾನು ನೋಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಪ್ರಾಬಬ್ಲಿ ಐ ಫೀಲ್ ನೀವು ಸಾಕಷ್ಟು ಒಂದು ಎಮೋಷನಲಿ ಅನ್ಅವೈಲಬಲ್ ಮೆನ್ ಅಥವಾ ಮೇಲ್ ಆರ್ ಫಿಮೇಲ್ ಎಮೋಷನಲಿ ಅನ್ಅವೈಲಬಲ್ ಪರ್ಸನ್ ನೀವು ಇತ್ತೀಚಿನ ದಿನಗಳಲ್ಲಾಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಇಂದಾನೆ ನೀವು ಅಟ್ರಾಕ್ಟ್ ಮಾಡಿರುವಂತದ್ದು ಇರಬಹುದು. ಬಟ್ ಇನ್ ಕಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಎಂಟರ್ ಆಗ್ತಾರೆ ಅಂಡ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಟ್ರೀಟ್ ಯು
ಆಸ್ ಅನ್ ಎಂಪ್ರೆಸ್. ಓಕೆ, ಸಿ ಎಂಪ್ರೆಸ್ ಕಾರ್ಡ್ ಇಸ್ ಹಿಯರ್. ಸೊ ತುಂಬಾ ಪ್ರಯಾರಿಟೈಸ್ ಮಾಡ್ತಾರೆ ನಿಮ್ಮನ್ನ, ಹಾಗೆ ಈ ಕನೆಕ್ಷನ್ ನಿಮ್ ಜೊತೆ ಇರುವಂತಹ ಕನೆಕ್ಷನ್. ಅಂಡ್ ಐ ಆಲ್ಸೋ ಫೀಲ್ ನೀವು ಹೆಚ್ಚು ನಿಮ್ಮ ಮೇಲೆ ಈ ಕಮಿಂಗ್ 3 months ಅಲ್ಲಿ ನೀವು ಸಾಕಷ್ಟು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಳ್ಳೋದು ಕೂಡ ನನಗೆ ಕಾಣಿಸ್ತಾ ಇದೆ. ಅಂಡ್ ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿ ಅಥವಾ ನೀವು ವೈಬ್ರೇಷನ್ಸ್ ನಿಮ್ದು ಒಂಥರ ಅದರಲ್ಲಿ ಅಥವಾ ನಿಮ್ಮ ಆರಾದಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣಿಸುವಂತದ್ದು. ಅಂದ್ರೆ ಸಾಕಷ್ಟು ಸೆಲ್ಫ್ ಕೇರ್ ಬಗ್ಗೆ ನೀವು ಗಮನ ಕೊಡ್ತೀರಾ, ನಿಮ್ ಬಗ್ಗೆ ನೀವು, ಅಥವಾ ನೀವು ದ ವೇ ಯು ಡ್ರೆಸ್ ಆಗಿರ್ಬೋದು, ನಿಮ್ ಗ್ರೂಮಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಹೆಚ್ಚು ನೀವು ಅಥವಾ ಸಲೂನ್ ಅಥವಾ ಸ್ಪಾ ಈ ತರ ವಿಸಿಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಮೇಲೆ ನೀವು ಹೆಚ್ಚು ಗಮನ ಕೊಟ್ಕೊಂಡು ನಿಮ್ಮ ದ ವೇ ಯು ಲುಕ್ ಅಲ್ವಾ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಗಮನ ಕೊಡ್ತೀರಾ ಅಂತಾನು ಕೂಡ ನನಗೆ ಅನ್ನಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಸಾಕಷ್ಟು ಜನ ಮೇ ಬಿ ಇತ್ತೀಚಿನ ದಿನದಲ್ಲಿ ಇಫ್ ಯು ಹ್ಯಾವ್ ಫೌಂಡ್ ಯಾವುದೋ ಒಬ್ಬ ವ್ಯಕ್ತಿ ನಿಮಗೆ ದೇ ಆರ್ ಚೀಟಿಂಗ್ ಆನ್ ಯು, ಅಥವಾ ನಿಮ್ಗೆಲ್ಲ ಒಂದು ಮೋಸ ಮಾಡ್ತಾ ಇದ್ದಾರೆ ಅನ್ನೋದು, ಅಥವಾ ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದ್ರೂ ಇರಬಹುದು. ಸಾಕಷ್ಟು ಜನ ಇಲ್ಲಿ ಯಾರು ನೋಡ್ತಾ ಇದ್ದೀರಾ. ಸೊ ಅಂತವ್ರಿಗೆಲ್ಲ ಇಲ್ಲಿ ಆ ಒಂದು ಸಿಚುಯೇಷನ್ ಇಂದ, ಆ ಒಂದು ಪೇನ್ ಇಂದ ನೀವು ಹೊರಗಡೆ ಬರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನನಗೆ ಸಮ್ವೇರ್ ಇವನ್ ವಾಟ್ ಐ ಆಮ್ ಗೆಟಿಂಗ್ ಅಂತ ಅಂದ್ರೆ, ಮೇ ಬಿ ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್, ನಿಮ್ಗೆ ಆಲ್ರೆಡಿ ಮದುವೆ ಆಗಿ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ಬೇಬಿ, ದೆನ್ ದ ಚಾನ್ಸಸ್ ನೀವು ಕನ್ಸೀವ್ ಆಗುವಂತ ಚಾನ್ಸಸ್ ಹೆಚ್ಚಿರುವಂತದ್ದು. ಬಿಕಾಸ್ ಎಂಪ್ರೆಸ್ ಅಲಾಂಗ್ ವಿತ್ ದ 6 of cups. ಓಕೆ, ಸೊ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ಮೇ ಬಿ ಕನ್ಸೀವ್ ಆಗೋ ಚಾನ್ಸಸ್ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. 9 of Swords ಇರೋದ್ರಿಂದ ನನಗನ್ಸೋ ಪ್ರಕಾರ ನೀವು ಇನ್ನು ನಿಮ್ಮ ಪಾಸ್ಟ್ ನ ಹಿಡಿದಿಟ್ಕೊಂಡಿದ್ದೀರಾ ಅಂತ. ಅಂದ್ರೆ ನಿಮ್ಮ ಪಾಸ್ಟ್ ಕನೆಕ್ಷನ್ ಅಲ್ಲಿ ಆಗಿರುವಂತಹ ಪೇನ್ ಆಗಿರ್ಬೋದು, ಹರ್ಟ್ ಆಗಿರ್ಬೋದು, ಅಥವಾ ಎಮೋಷನಲ್ ಲಾಸ್ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಇನ್ನೂ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ಈ ಯೋಚನೆಗಳು ನಿಮ್ನ ಒಂಥರ ಒಳಗಿಂದನೇ ಕೊಲ್ತಾ ಇದೆ. ಅಂಡ್ ನೀವು ಸರಿಯಾಗಿ ರಾತ್ರಿ ಹೊತ್ತು ನಿದ್ದೆ ಕೂಡ ಆರಾಮಾಗಿ ಮಾಡಕ್ ಆಗ್ತಾ ಇಲ್ಲ, ಪೀಸ್ಫುಲ್ ಆಗಿ ಮಲ್ಗೋದಕ್ಕೆ ಆಗ್ತಾ ಇಲ್ಲ. ಮಲ್ಕೊಂಡ್ರೆ ಸಾಕಷ್ಟು ಈ ಹಳೆ ಕನೆಕ್ಷನ್ ಬಗ್ಗೆ ಇರುವಂತಹ ಒಂದು ಮೆಮೊರೀಸ್ಗಳೇ ನಿಮ್ನ ಕಾಡ್ತಾ ಇರುವಂತದ್ದು. ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಈ ಹೀಲಿಂಗ್ ಕಡೆ ಹೋಗ್ಲೇಬೇಕಾಗಿರುವಂತ ಒಂದು ಫೇಸ್ ಇದು. ಹೀಲಿಂಗ್ ಇನ್ ದ ಸೆನ್ಸ್ ಮೇ ಬಿ ಈ ಒಂದು ಪಾಸ್ಟ್ ಪೇನ್ ಇರಬಹುದು, ಏನೇ ಇರಬಹುದು, ಅದನ್ನ ಯು ಹ್ಯಾವ್ ಟು ಲೆಟ್ ಗೋ. ಇಲ್ಲ ಒಂದ್ ಕಡೆ ಅದನ್ನ ಲೆಟ್ ಗೋ ಮಾಡಿ ನೀವು ಮುಂದುವರಿಬೇಕಾಗಿರುವಂತದ್ದು. ಅಂಡ್ ಅವಾಗಷ್ಟೇ ನಿಮ್ಗೆ ಯು ಕ್ಯಾನ್ ಯು ವಿಲ್ ಸಿ ಸಮ್ ಶಿಫ್ಟ್. ಓಕೆ, ಖಂಡಿತವಾಗ್ಲೂ ಐ ಡೂ ಫೀಲ್ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಡೆಫಿನೆಟ್ ಆಗಿ ದೇರ್ ಇಸ್ ಸಮ್ ಶಿಫ್ಟ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಒಂಥರ ತುಂಬಾ ಏನೋ ಹೇಳಿದ್ನಲ್ಲ, ಸಿಕ್ಕಾಬಟ್ಟೆ ಆ ಪೇನ್ ಅಲ್ಲೇ ಇದ್ದೀರಾ ಇನ್ನೂನು. ಎಲ್ಲೋ ಒಂದ್ ಕಡೆ ಆ ಪೇನ್ ನಿಮ್ನ ಸಾಕಷ್ಟು ಒಂಥರ ಇನ್ನೂ ಹಿಡಿದಿಟ್ಕೊಂಡಿರುವಂತದ್ದು, ಒಂದು ಹಳೆ ಒಂದು ಟ್ರಾಮಾಗಳಿಗೆನೆ ನೀವಿನ್ನೂ ಫಿಕ್ಸ್ ಆಗಿ ಕುತ್ಕೊಂಡಿದ್ದೀರಾ. ಎಲ್ಲೋ ಅದನ್ನ ಒಂದ್ ಕಡೆ ನೀವು ಅದರಿಂದ ಡಿಟ್ಯಾಚ್ ಆಗಿದ್ರೆ ಮಾತ್ರ ಏನೋ ಒಂದು ಸಮಥಿಂಗ್ ಗುಡ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅಂಡ್ ಎಲ್ಲೋ ಒಂದ್ ಕಡೆ ತುಂಬಾ ಸಾಕಷ್ಟು ನೆಗೆಟಿವ್ ಥಿಂಕಿಂಗ್ ನಡೀತಾ ಇದೆ ನಿಮ್ ತಲೆನಲ್ಲಿ, ಕಾನ್ಸ್ಟೆಂಟ್ ಆಗಿ ನೆಗೆಟಿವ್ ಥಿಂಕಿಂಗ್ ಆಗ್ತಾ ಇರುವಂತದ್ದು. ಹಾಗಾಗಿ ಒಂಥರ ಹೇಗಾಗ್ತಾ ಇದೆ ಅಂದ್ರೆ, ನಿಮ್ಗೆ ಹೊಸ ಆಪರ್ಚುನಿಟಿ ಬಂದ್ರು ನಿಮ್ ಕಡೆಗೆ ನೀವು ಅದನ್ನ ನೀವೇ ಪುಷ್ ಮಾಡ್ತಾ ಇದೀರಾ ನಿಮ್ಮಿಂದ, ನನಗ್ ಬೇಡ ಇದು ಅನ್ನೋ ತರ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಹೇಳಿದ್ನಲ್ಲ, ಆ ಟ್ರಾಮಾ ನಿಮ್ ಮನಸ್ಸಲ್ಲಿ ಡೀಪ್ ಆಗಿ ಕೂತ್ಕೊಂಡಿರುವಂತದ್ದು, ಆ ಎಮೋಷನಲ್ ಲಾಸ್ ಇಂದ ನೀವಿನ್ನು ಹೊರಗಡೆ ಬರ್ದಿರೋವಂಥದ್ದು. ಸೊ ಹಾಗಾಗಿ ನಿಮ್ಗೆ ಒಂಥರ ಯಾವುದೇ ಒಂದು ಹೊಸ ವ್ಯಕ್ತಿ ನಿಮ್ ಲೈಫಲ್ಲಿ ಎಂಟರ್ ಆಗ್ಬೇಕು ಅಂತ ಅವ್ರು ಬಯಸಿದ್ರು ಕೂಡ ನೀವೆಲ್ಲ ಒಂದ್ ಕಡೆ ಹೀಲ್ ಆಗಿಲ್ದಿರೋ ಕಾರಣ ನೀವೇ ಅವ್ರನ್ನ ಪುಷ್ ಮಾಡ್ತಾ ಇದ್ದೀರಾ. So that has to go. Okay, with the 9 of Cups you definitely deserve everything. Okay, ನೀವು ಎಲ್ಲಾನು ಡಿಸರ್ವ್ ಮಾಡ್ತೀರಾ, all the best things, all the good things you deserve. But the only thing is ನಿಮ್ಗೆ ಆ ಸೆಲ್ಫ್ ಡೌಟ್ ಏನಿದೆಯಲ್ಲ, ನನಗೆ ಇದು ಡಿಸರ್ವಿಂಗ್ ಇಲ್ಲ, ಎಲ್ಲ ಒಂದ್ ಕಡೆ ನಾನೇ ತುಂಬಾ ಕೆಟ್ಟವಳು ಅಂತಾನೋ ಅಥವಾ ಕೆಟ್ಟವನು ಅಂತಾನೋ, ಅಥವಾ ನಾನು ಒಂಥರ ತುಂಬಾ ಯಾವುದೇ ಒಂದು ಕನೆಕ್ಷನ್ಗೆ ಹೋದ್ರು ನನ್ನ ಜೊತೆ ಯಾರು ಜಾಸ್ತಿ ದಿನ ಇರಲ್ಲ. ಸೊ ಈ ಎಲ್ಲ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ಅದನ್ನ ನೀವೇ ಹಾಕೊಂಡಿದ್ದೀರಾ. ಸೊ ದ ಮೊಮೆಂಟ್ ಯು ಲೆಟ್ ಗೋ ಆಫ್ ಆಲ್ ದೀಸ್ ಲಿಮಿಟಿಂಗ್ ಬಿಲೀಫ್ಸ್, ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ರಿಲೇಶನ್ಶಿಪ್ ನ ನಿಮ್ ಲೈಫಲ್ಲಿ ಎಂಟರ್ ಆಗೋದಕ್ಕೆ ನೀವೇ ಒಂದು ಅವಕಾಶ ಮಾಡಿಕೊಡುವಂಥದ್ದು. I do see 3 AM could be important. Okay, 3 ಗಂಟೆ ಬೆಳಗಿನ ಜಾವ ಒಂದು ಬ್ರಾಹ್ಮಿ ಮುಹೂರ್ತ ಏನ್ ಹೇಳ್ತಾರಲ್ಲ ಅದು ಇಂಪಾರ್ಟೆಂಟ್. ಮೇ ಬಿ ಆ ಟೈಮಲ್ಲಿ ಈಗ ರೀಸೆಂಟ್ ಡೇಸ್ ಅಲ್ಲಿ ನಿಮ್ಗೆ ಸಾಕಷ್ಟು ಎಚ್ಚರ ಆಗ್ತಾನು ಕೂಡ ಇರಬಹುದು. ಓಕೆ, ಸೊ ಲೆಟ್ಸ್ ಚೆಕ್ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅಂತ ಚೆಕ್ ಮಾಡಿ ನೋಡೋಣ. ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. Four of Cups. Okay, fine. Ace of Pentacles. Okay, King of Pentacles. See, ಎಲ್ಲೋ ಒಂದ್ ಕಡೆ ನೀವು ತುಂಬಾ ಪಿಕ್ಕಿ ಆಗ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲಾನು ತುಂಬಾ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರು, ಏನೇ ಒಂದು ಕನೆಕ್ಷನ್ ನಿಮ್ ಹತ್ರ ಬಂದು ತುಂಬಾ ಅಳದು ತೂಗಿ ಅದನ್ನ
ನಿಮ್ಮ ಹತ್ರ ಬಿಟ್ಕೊಳ್ಳೋದು ಬೇಡೋ ಅಂತ ತುಂಬಾ ಯೋಚನೆ ಮಾಡಿ ಅದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗ್ತಾ ಇರುವಂತದ್ದು. ಸೊ ಅಂಡ್ ಆಲ್ಸೋ ಇನ್ ಕಮಿಂಗ್ ಡೇಸ್ ಅಲ್ಲೂ ಅಷ್ಟೇ ನಾನು ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಸಾಕಷ್ಟು ನಿಮ್ಗೆ ಒಬ್ಬ ಒಂದು ವ್ಯಕ್ತಿನಲ್ಲಿ ಹೆಚ್ಚು ಗ್ರೀನ್ ಫ್ಲಾಗ್ಸ್ ನೋಡಿದ್ರು ಕೂಡ ನೀವು ಅದನ್ನೆಲ್ಲ ಇಗ್ನೋರ್ ಮಾಡಿ ಅವರಲ್ಲಿ ಏನೋ ಒಂದೋ ಎರಡೋ ರೆಡ್ ಫ್ಲಾಗ್ ಇದ್ರೆ ಅದನ್ನ ತುಂಬಾ ಹೆವಿಯಾಗಿ ಫೋಕಸ್ ಮಾಡಿ ಅದನ್ನ ಬೇಡ ಅಂತ ಅವ್ರನ್ನ ನಿಮ್ ಲೈಫ್ ಇಂದ ಅಥವಾ ನಿಮ್ ಝೋನ್ ಇಂದ ಪುಷ್ ಮಾಡ್ತಾ ಇರುವಂತದ್ದು. ಸೊ ಡೆಫಿನೆಟ್ಲಿ ಡೋಂಟ್ ಡೂ ದಟ್. And also I am feeling, you have to meditate a lot anta, because somewhere meditation is somewhat I am hearing that word again and again. So meditate, okay? So at least minimum 10 minutes adru in a day meditate ಮಾಡ್ಲಿಕ್ಕೆ try ಮಾಡಿ. ಸೊ ಬಿ ಹ್ಯಾಪಿ, ಆದಷ್ಟು ಖುಷಿಯಾಗಿರಿ. ಸಣ್ಣ ಪುಟ್ಟ ವಿಷಯಗಳಲ್ಲೂ ಖುಷಿನ ಹುಡುಕ್ಲಿಕ್ಕೆ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಸಮಥಿಂಗ್ ಬಿಗ್ ಸರ್ಪ್ರೈಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಬೈ ದ ಎಂಡ್ ಆಫ್ ದ ಥರ್ಡ್ ಮಂತ್, ಅಂದ್ರೆ ಇವಾಗ ಜೂನ್ ಅಲ್ವಾ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಂಡ್ ಅಥವಾ ಸೆಪ್ಟೆಂಬರ್ ಆಫ್ಟರ್ ಸೆಕೆಂಡ್ ವೀಕ್ some surprise or some good news is going to come to you, okay? That is what I am seeing. Fine, ನಿಮ್ಮ ಕೆರಿಯರ್ ಅಲ್ಲಿ ಏನ್ ಇದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯುವರ್ ಕೆರಿಯರ್ ಅನ್ನೋದನ್ನ. ಇಟ್ಸ್ ಗೋಯಿಂಗ್ ಟು ಹ್ಯಾಪನ್. ಓಕೆ, 6 of wands. Okay, bottom of the, okay, fine. ಆಕ್ಚುಲಿ ಸ್ಪೀಕಿಂಗ್ ನನ್ಗೇನ್ ಇಲ್ಲಿ ಕಾಣಿಸ್ತಾ ಇರೋದು ಅಂತ ಅಂದ್ರೆ ಸಮ್ವೇರ್ ವಿತ್ ದ ಪೇಜ್ ಆಫ್ ವಾಂಡ್ಸ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಟ್ರಾವೆಲ್ ಮಾಡೋ ಅವಶ್ಯಕತೆ ಇದೆ ಅಂತ. ಓಕೆ, ಆದಷ್ಟು ಸ್ವಲ್ಪ ಹೆಚ್ಚು ನೀವು ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಇನ್ನು ಹೊಸ ಹೊಸ ಐಡಿಯಾಸ್ ಬರುವಂತ ಚಾನ್ಸಸ್ ಇದೆ. ಅಂಡ್ ಐ ಆಲ್ಸೋ ಡೂ ಫೀಲ್, ಬಿಕಾಸ್ 5 of Pentacles ಇರೋದ್ರಿಂದ ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ಎಮೋಷನಲಿ ಯು ಆರ್ ವೆರಿ ಡಿಸಪಾಯಿಂಟೆಡ್ ಅಂತ ಅನಿಸ್ತಾ ಇದೆ ನನಗೆ. ಮೇ ಬಿ ನೀವು ಅನ್ಕೊಂಡಂಗ ಆಗಿಲ್ಲ, ಮೇ ಬಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಸೊ ಅದು ಆಗಿಲ್ಲದೆ ಇರಬಹುದು, ಅಥವಾ ಕೆರಿಯರ್ ಅಲ್ಲಿ ನೀವು ಅನ್ಕೊಂಡಂಗೆ ಒಂದು ಗ್ರೋತ್ ಸಿಗದೆ ಇರಬಹುದು, ಅಥವಾ ಬಿಸ್ನೆಸ್ ಅಲ್ಲಿ ಕೆಲವು ಲಾಸಸ್ ಆಗಿರುವಂತದ್ದು ಇರಬಹುದು. ಸೊ ಈ ತರ ಏನೋ ಒಂದು ಎಮೋಷನಲ್ ಡಿಸಪಾಯಿಂಟ್ಮೆಂಟ್ ಆಗಿರುವಂತದ್ದು. ಸೊ ಆದ್ರಿಂದ ಸ್ವಲ್ಪ ಒಂದು 2-4 days ಒಂದು ಬ್ರೇಕ್ ತಗೊಂಡು ಒಂದು 2-3-4 ದಿನ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಬನ್ನಿ, ಟ್ರಾವೆಲ್ ಮಾಡಿ ಬನ್ನಿ. And also what I'm seeing is spend some alone time, okay? Somewhere that balance is not there. Temperance ಇರೋದ್ರಿಂದ some balance is missing. ಅಂದ್ರೆ ನೀವು ತುಂಬಾ ಎಮೋಷನಲ್ ಆಗ್ತಾ ಇದ್ರೆ ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನನಗೇನ್ ಅನ್ಸ್ತಾ ಇದೆ ಅಂತಂದ್ರೆ ವಿತ್ ದ ಕಿಂಗ್ ಆಫ್ ಪೆಂಟಕಲ್ಸ್ ಅಂಡ್ ಆಲ್ಸೋ ವಿತ್ ದ ನೈಟ್ ಆಫ್ ಪೆಂಟಕಲ್ಸ್, ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್ ಅಂಡ್ ನೈಟ್ ಆಫ್ ಪೆಂಟಕಲ್ಸ್ ಎರಡು ಕಾರ್ಡ್ ಇರೋದ್ರಿಂದ ನೀವು ಎಮೋಷನಲ್ ಆಗೋದಕ್ಕಿಂತ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಕೆಲವು ವಿಚಾರಗಳಿಗೆ ಸೊಲ್ಯೂಷನ್ಸ್ ಈಸಿಯಾಗಿ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ದಟ್ ಈಸ್ ವೈ ಐ ಆಮ್ ಸಜೆಸ್ಟಿಂಗ್ ಎಲ್ಲೋ ಒಂದ್ ಕಡೆ ವಿತ್ ದ ಪೇಜ್ ಆಫ್ ವಾಂಡ್ಸ್ ಕಾರ್ಡ್ ಸಜೆಸ್ಟ್ ಮಾಡ್ತಿರೋದೇನು ಅಂತ ಅಂದ್ರೆ ಒಂದು 3-4 ದಿನ ಸ್ವಲ್ಪ ಟ್ರಾವೆಲ್ ಮಾಡಿ ಮೈಂಡ್ ಅನ್ನ ಕ್ಲಿಯರ್ ಮಾಡ್ಕೊಂಡು ನೀವು ಆದಷ್ಟು ನೀವು ನೆಕ್ಸ್ಟ್ ಡಿಸಿಷನ್ಸ್ ನ ತಗೊಳ್ಳೋದು ಉತ್ತಮ ಅಂತ. ಸೊ ನನ್ಗೇನ್ ಸ್ಪ್ರೆಡ್ ಮೂಲಕ ನನ್ಗೇನ್ ಮೇಜರ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಸಮ್ವೇರ್ ಟೈಮ್ ಮ್ಯಾನೇಜ್ಮೆಂಟ್ ಒಂದಲ್ಲಿ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಹೆಚ್ಚು ನೀವು ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ದಟ್ ಈಸ್ ವಾಟ್ ಅಗೇನ್ ಟೆಂಪರೆನ್ಸ್ ಅಲಾಂಗ್ ವಿತ್ ದ ಕಿಂಗ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಸಮ್ವೇರ್ ಟೈಮ್ ಮ್ಯಾನೇಜ್ಮೆಂಟ್ ಒಂದು ನಿಮ್ಗೆ ಟಫ್ ಟಾಸ್ಕ್ ಆಗಿದೆ. ಸೊ ಅದನ್ನ ಹ್ಯಾವ್ ಪೇಷನ್ಸ್, ನಿಧಾನಕ್ಕೆ ಆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನೀವು ಮುಂದೆ ಹೋಗ್ಬೇಕಾಗುತ್ತೆ. ಸಮ್ವೇರ್ ದ ಡಿಸಿಪ್ಲಿನ್ ಈಸ್ ಆಲ್ಸೋ ಮಿಸ್ಸಿಂಗ್. ಡಿಸಿಪ್ಲಿನ್ ಅಲ್ಲೂ ಒಂದು ಬ್ಯಾಲೆನ್ಸ್ ತರಬೇಕಾಗುತ್ತೆ. ಅಂದ್ರೆ ಒಂದ್ ದಿನ ಕನ್ಸಿಸ್ಟೆಂಟ್ ಆಗಿ ಒಂದು ವಾರ ಇರೋದು, ಮತ್ತೆ ಇನ್ನೊಂದು 4 ದಿನ ಒಂಥರ ಇನ್ಕನ್ಸಿಸ್ಟೆಂಟ್ ಆಗೋದಂದ್ರೆ ಏನೋ ಒಂದು ಟಾಸ್ಕ್ ತಗೊಳ್ತೀರಾ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಅದನ್ನ ಒಂದ್ ವಾರ ಅಥವಾ 1-2 ವಾರ ಕಂಟಿನ್ಯೂಸ್ ಆಗಿ ತುಂಬಾ ಶ್ರದ್ಧೆಯಿಂದ ಡೆಡಿಕೇಟ್ ಮಾಡಿ ನಿಮ್ ಟೈಮ್ ನ ಎನರ್ಜಿನ ನೀವು ಮಾಡ್ತೀರಾ. ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಮತ್ತೆ ಅದು ಗ್ಯಾಪ್ ತಗೊಳ್ತೀರಾ, ಅಯ್ಯೋ ಯಾರು ಮಾಡೋದು ಬಿಡು, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಬಿಡು. ಸೊ ಹೀಗೆ ಅಂಡ್ ಸಮ್ವೇರ್ ದಟ್ ಡಿಸಿಪ್ಲಿನ್ ಇಸ್ ಆಲ್ಸೋ ಮಿಸ್ಸಿಂಗ್. ಸೊ ಡಿಸಿಪ್ಲಿನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡನ್ನೂ ನೀವು ಪ್ರಯಾರಿಟಿ ಕೊಟ್ಟು ನಿಮ್ಮ ಕೆರಿಯರ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫಿನಾನ್ಸ್ ಗ್ರೋತ್ ಅಲ್ಲಿ ತರಲೇಬೇಕಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಇಂಪಲ್ಸಿವ್ ಆಗಿದ್ದೀರಾ, ಅಂದ್ರೆ ತುಂಬಾ ಆತರ ಪಡ್ತಾ ಇದ್ದೀರಾ, ಸ್ವಲ್ಪ ಟೈಮ್ ಕೊಡ್ತಾ ಇಲ್ಲ, ಪೇಷನ್ಸ್ ಕೊಡ್ತಾ ಇಲ್ಲ. ಕೆಲವು ವಿಚಾರಗಳಿಗೆ ಟೈಮ್ ಕೊಟ್ಟು ಪೇಷನ್ಸ್ ಕೊಟ್ಟು ಕಾದು ನಂತರ ಅದು ರಿಸಲ್ಟ್ ಸಿಗುವಂತದ್ದು. ಫಸ್ಟ್ ನಮ್ ಎಫರ್ಟ್ ಬೇಕಾಗುತ್ತೆ, ಅದಾದ ನಂತರ ಸ್ವಲ್ಪ ತಾಳ್ಮೆ, ಅದಾದ ನಂತರ ಸ್ವಲ್ಪ ದಿನಗಳಾದ್ಮೇಲೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ ನಮ್ಮ ಎಫರ್ಟಿಗೆ ತಕ್ಕ ಹಾಗೆ. ಬಟ್ ಎಲ್ಲೋ ಒಂದ್ ಕಡೆ ವಾಟ್ ಐ ಆಮ್ ಸೀಯಿಂಗ್ ಅಂತ ಅಂದ್ರೆ ವಿತ್ 5 of Pentacles ಅಂಡ್ ಆಲ್ಸೋ ಅಲಾಂಗ್ ವಿತ್ 6 of Wands, ಸಮ್ವೇರ್ ಯು ಆರ್ ಇಂಪೇಷಂಟ್. ಅಂದ್ರೆ ತುಂಬಾ ಒಂಥರ ಇಂಪಲ್ಸಿವ್ ಆಗಿದ್ರ, ಆತರ ಮಾಡ್ತಾ ಇದ್ರ, ನಿಮ್ಗೆ ಅನ್ಕೊಂಡಂಗೆ ಈಗಲೇ ಈ ಕ್ಷಣನೇ ಆಗ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಡೆಫಿನೆಟ್ಲಿ ನಾನು ಹೇಳ್ದಂಗೆ ಸ್ವಲ್ಪ ಟೈಮ್ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ವಾಟ್ ಐ ಆಮ್ ಸೀಯಿಂಗ್ ಅಂತಾರೆ ದಿಸ್ ಇಸ್ ದ ರೈಟ್ ಟೈಮ್. ಸಪೋಸ್ ನೀವೇನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಯಾವುದೋ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಂತ ಅನ್ಕೊಂಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು. ಅಂಡ್ ಕೊಲಾಬರೇಷನ್ ಅಥವಾ ಒಂದು ಟೀಮ್ ವರ್ಕ್ ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು. ಅಂಡ್ ನೀವೇನಾದ್ರೂ ಯಾವುದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ, ಸಪೋಸ್ ಒಂದು ಗವರ್ಮೆಂಟ್ ಜಾಬ್ಗಾಗಿರ್ಬೋದು ಅಥವಾ ಎನಿ ಎಕ್ಸಾಮ್ಸ್ಗೆ ನೀವೇನಾದ್ರು ಪ್ರಿಪೇರ್ ಆಗ್ತಾ ಇದ್ರೆ
ಐ ಥಿಂಕ್ ಸ್ವಲ್ಪ ನಿಮ್ಮ ಡೆಡಿಕೇಶನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಡಿಸಿಪ್ಲಿನ್ ನಾನು ಹೇಳಿದ್ನಲ್ಲ, ಸೊ ಅದು ಕೊಟ್ಟರೆ ಖಂಡಿತವಾಗ್ಲೂ ರಿಸಲ್ಟ್ಸ್ ವಿಲ್ ಬಿ ಅಮೇಝಿಂಗ್, ಟ್ರಸ್ಟ್ ಮೀ. ಬಿಕಾಸ್ ಈ ಪರ್ಟಿಕ್ಯುಲರ್ಲಿ ಸೆಪ್ಟೆಂಬರ್ ಮಂತ್ ನಂತರ ನಿಮ್ದು ಕೆರಿಯರ್ ಅಲ್ಲಿ ತುಂಬಾ ಒಂದು ಒಳ್ಳೆ ಗ್ರೋತ್ ಆಗುವಂತ ಚಾನ್ಸಸ್ ಇದೆ. ಬಟ್ ಓನ್ಲಿ ಥಿಂಗ್ ಇಸ್ ದ ಮೇಜರ್ ಥಿಂಗ್ ಲ್ಯಾಕಿಂಗ್ ಇಸ್ ಡಿಸಿಪ್ಲಿನ್ ಅಂಡ್ ಆಲ್ಸೋ ಟೈಮ್ ಮ್ಯಾನೇಜ್ಮೆಂಟ್. ಸೊ ಅವರೆರಡು ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಲೆಟ್ಸ್ ಚೆಕ್ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಕೆರಿಯರ್ ವೈಸ್ ಅಲ್ಲಿ ಅಂತ ಚೆಕ್ ಮಾಡಿ ನೋಡೋಣ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಏನ್ ಗೈಡೆನ್ಸ್ ಇದೆ ನನ್ನ ವ್ಯೂವರ್ಸ್ಗೆ? ಓಕೆ, ಫೈನ್. ಓಕೆ, ಸೊ ಐ ಡೂ ಫೀಲ್ ಹೂಎವರ್ ನೀವು ಯಾರೇ ವಾಚ್ ಮಾಡ್ತಾ ಇರ್ಬೋದು, ಮೇ ಬಿ ಇಟ್ಸ್ ಅ ಮೇಲ್ ಆರ್ ಅ ಫೀಮೇಲ್. ಸೊ ನನಗನ್ಸೋ ಪ್ರಕಾರ ಯಾರು ನಿಮ್ಮ ತಾಯಿ ಅಂದ್ರೆ ಮದರ್ ಫಿಗರ್ ಇದ್ದಾರೆ, ಅವರ ಮಾತು ಅಥವಾ ಅವರ ಒಂದು ಅಡ್ವೈಸ್ ತಗೊಳ್ಳುವಂಥದ್ದು ಇವಾಗ ತುಂಬಾ ಅವಶ್ಯಕತೆ ಇದೆ. ಮೇ ಬಿ ನಿಮ್ಮ ತಾಯಿ ಅಥವಾ ನಿಮ್ಮ ಮೆಂಟರ್ ಯಾರಿರ್ತಾರೆ, ಅಂದ್ರೆ ಯಾರು ಹೆಚ್ಚು ಕೆರಿಯರ್ ವೈಸ್ ಅಲ್ಲಿ ತುಂಬಾ ನೀವು ಟ್ರಸ್ಟ್ ಮಾಡ್ತೀರಾ, ಅವ್ರು ಹೆಚ್ಚು ಸಜೆಷನ್ಸ್ ನ ಕೇಳ್ತಿರ್ತಾರೆ ಅವಾಗ. ಇಲ್ಲ ಒಂದ್ ಕಡೆ ಅವ್ರ ಗೈಡೆನ್ಸ್ ಇವಾಗ ತುಂಬಾ ಮುಖ್ಯ ಆಗಿರುವಂತದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮೇ ಬಿ ಯುವರ್ ವಾಟ್ ಎವರ್ ಇಟ್ ಇಸ್, ನಿಮ್ಮ ಮದರ್ ಆಗಿರ್ಬೋದು ಅಥವಾ ನಿಮ್ಮ ಕೋಚ್ ಅಥವಾ ಮೆಂಟರ್ ಹೂ ಎವರ್ ಇಟ್ ಈಸ್, ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವರ ಅಡ್ವೈಸ್ ತಗೊಳ್ಳುವಂಥದ್ದು, ಅವ್ರ ಸಜೆಷನ್ಸ್ ನ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಓಕೆ, ಎಸ್, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಫಾರ್ ಟುಡೇ. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಅಂಡ್ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಿಮ್ಗೆ ಏನಾದ್ರು ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ಅಂಡ್ ನಿಮ್ಮ ಫೀಡ್ಬ್ಯಾಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಗೈನ್. ನಾನು ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.